ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆ ಮಹಾದೇವನ ನೈಜ ಸ್ವರೂಪವನ್ನು ಅರಿಯದೆ ನಾವು ಅವನ ಕುರಿತು ಏನೇನೋ ಭಾವಿಸುತ್ತೇವೆ. ಅವನು ಪ್ರಪಂಚವೆಲ್ಲವೂ ಉಪಶಮನವಾದ ಮೇಲೆ ಉಳಿಯುವ ಶಾಂತೈಕ ಶಿವನು. ಆತ ನಮ್ಮ ಸುಪ್ರಭಾತ ಕೇಳಿ ಕಣ್ಣು ಬಿಡುತ್ತಾನೆ. ನಮ್ಮ ಶಬ್ದಗಳಿಗೆಲ್ಲ ಅಡಿಗೆ ನಿಶಬ್ದವಾದಾಗ ಉಳಿಯುವ ಶಾಂತರಸವೇ ಆತನ ನೈಜ ಸ್ವರೂಪ ಎಂಬುದನ್ನು ನಾವು ಮರೆಯುತ್ತೇವೆ. ರಾಗಾದಿ ಭಾವ ವಿರಹಿತನಾದ ಮಹಾದೇವನಿಗೆ ಬಯಕೆಗಳು ಇರುವುದುಂಟೆ? ಅವನು ನಮ್ಮ ಹಣ್ಣು ಕಾಯಿಗಳನ್ನು ಬಯಸುವನೇ? ಬೇಡಿ ಪಡೆಯುವನೇ? ನಾವು ತಂದು ಹಣ್ಣು ಕಾಯಿಗಳನ್ನು ನಾವೇ ಹಂಚಿಕೊಂಡು ದೇವರಿಗೆ ಮುಟ್ಟಿತೆಂದು ಹೇಳುತ್ತೇವೆ. ಈ ನಮ್ಮ ಕಡುಜಾಣ್ಮೆಯನ್ನು ದೇವನರಿಯನೇ? ಅಂಥ ಶಾಂತಕ ಶಿವನು ಕರುಣೆಯಾಗಬೇಕಾದರೆ ನಮ್ಮ ರಾಗಾದಿ ಭಾವನೆಗಳನ್ನು ಒಂದಿಷ್ಟು ಶಾಂತವಾಗಬೇಕು, ಇವುಗಳನ್ನು ಬಿಟ್ಟಿರಬೇಕು, ಶಾಂತ ಸ್ವರೂಪವಾಗಿ ದೇವರ ಸ್ಮರಣೆಯಲ್ಲಿರಬೇಕು. ಅದರ ಅರ್ಥ ಭಾವನೆಗಳಿರಬಾರ್ದೆಂದಲ್ಲ, ಭಾವನೆಗಳಿರಬೇಕು, ಆದರೂ ಇಲ್ಲದಿದ್ದರೂ ಇರದಂತಿರಬೇಕು. ಅದು ಹೇಗೆ? ನಮ್ಮ ರಾಗ ರಸ ಸೊಕ್ಕಿ ಉಕ್ಕಿರಬಾರದು.